ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಮಾರ್ಚ್ನ ಮಂತ್ನ ಅನಾಲಿಸಿಸ್ ಮಾಡೋಣ. ಮಾರ್ಚ್ ಮಂತಲ್ಲಿ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಮತ್ತು ಈ ವೆರಿ ಇಂಪಾರ್ಟೆಂಟ್ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಮಾಡಿದೆ. ಇದ್ರ ಬಗ್ಗೆನೂ ಡೀಟೇಲಾಗಿ ನೋಡೋಣ. ಅದ್ರ ಜೊತೆಗೆ ಇದನ್ನು ಈ ವಿಡಿಯೋ ನೋಡೋಕ್ಕೆ ಮುಂಚೆ ಬಂದುಬಿಟ್ಟು ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಇಲ್ಲಿ ನೀವು 2026 ಮಾರ್ಕೆಟ್ ವಿಲ್ ಕ್ರ್ಯಾಶ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಡಿಸೆಂಬರಲ್ಲಿ ನಾನು ಮಾಡಿದ್ದೀನಿ. ಈ ವಿಡಿಯೋ ನೋಡಿ. ಅದ್ರ ಜೊತೆಗೆ ಲಾಸ್ಟ್ ವೀಕ್ ಒಂದು ನೆಕ್ಸ್ಟ್ ವೀಕ್ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಡೈರೆಕ್ಷನ್, ಈ ಎರಡು ವಿಡಿಯೋನ ನೋಡ್ಕೊಂಡು ಬನ್ನಿ. ಏನಕ್ಕೆ ಕಾರಣ ಅಂತಂದರೆ ಇದಕ್ಕೆಲ್ಲ ಕನೆಕ್ಟ್ ಮಾಡ್ಕೊಳ್ಳಿ. ಈ ಎಲ್ಲ ವಿಡಿಯೋನ ಸ್ವಲ್ಪ ಕನೆಕ್ಟ್ ಮಾಡ್ಕೊಳ್ಳಿ, ಹೇಗೆ ನಾವು ಅನಾಲಿಸಿಸ್ ಮಾಡಿದ್ದೀವಿ ಅಂತ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ನಾನು ಕೆಳಗಡೆ ಬೀಳುತ್ತೆ ಅಂತ ಹೇಳಿದೆ, ಕೆಳಗಡೆ ಬಂದಿದೆ. ಆ ಕಾರಣಕ್ಕೋಸ್ಕರ ಇಟ್ ಈಸ್ ಗ್ರೇಟ್, ಆ ಕಾರಣಕ್ಕೋಸ್ಕರ ಅಲ್ಲ. ಒಂದು ಓವರ್ ಆಲ್ ಮಾರ್ಕೆಟ್ ಡೈರೆಕ್ಷನ್ಸ್ ಹೇಗಿದೆ ಮತ್ತು ಹೇಗೆ ನಾವು ಟೈಮ್ ಫ್ರೇಮ್ ಇಟ್ಕೊಂಡು ನೋಡ್ಬೋದು ಅಂತ. ಅಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಒಂದು ಡೈರೆಕ್ಷನ್ ಅಪ್ ಟ್ರೆಂಡಲ್ಲಿದೆ. ಅದೇ ರೀತಿ ಡೌನ್ ಟ್ರೆಂಡ್ ಇದೆಯಾ ಇಲ್ವಾ ಅಂತ ಒಂದು ಪ್ಯಾಟ್ರನ್ನಲ್ಲಿ ಆಗಿದೆ ಅಂತ ಹೇಳಿದ್ನಲ್ಲ, ಅದನ್ನು ನೋಡೋಣ. ಫಸ್ಟು ನಿಫ್ಟಿ 50 ನೋಡೋಣ. ನಿಫ್ಟಿ 50 ಇಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ ಹೇಳಿದರೆ ಕೆಳಗಡೆ ಬಿದ್ದಿದೆ. ಬಟ್ ಇಲ್ಲಿ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಏನು ಮಾಡಿದೆ ಅಂತ ಅಂದರೆ ಸ್ಪಿನ್ನಿಂಗ್ ಟಾಪ್ ಅಂತ ಏನಿಲ್ಲ, ಒಂದು ಈ ರೀತಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಮಾಡೋದನ್ನ ಸ್ಪಿನ್ನಿಂಗ್ ಟಾಪ್ ಅಂತೀವಿ. ಈ ಸ್ಪಿನ್ನಿಂಗ್ ಟಾಪು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಈ ರೀತಿ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನೀವು. ಈ ರೀತಿ ಮತ್ತು ಇಲ್ಲಿದೆಯಲ್ಲ, ಈ ರೀತಿ ಇರೋದೆಲ್ಲ ಬಂದುಬಿಟ್ಟು ಸ್ಪಿನ್ನಿಂಗ್ ಟಾಪ್ ಅಂತೀವಿ. ಇದು ಎಲ್ಲಿ ಬರಬೇಕಂತಂದರೆ ಇಂಪಾರ್ಟೆಂಟ್ ಅಂತಂದರೆ, ಒಂದು ಅಪ್ ಟ್ರೆಂಡ್ ಆದಮೇಲೆ ಮೇಲೆ ಬರಬೇಕು, ಇಲ್ಲಾಂದರೆ ಡೌನ್ ಟ್ರೆಂಡ್ ಆದಮೇಲೆ ಕೆಳಗಡೆ ಬರಬೇಕು. ಈ ರೀತಿ ಬಂದಾಗ ಈ ಹೈ ಮತ್ತು ಲೋನ ಮಾರ್ಕ್ ಮಾಡಬೇಕು. ಯಾವಾಗ ಇದು ಕೆಳಗಡೆ ಮತ್ತೆ ಕ್ಲೋಸ್ ಆಗುತ್ತೋ, ಅದಕ್ಕಿಂತ ಕೆಳಗಡೆ ಯಾವಾಗ ಮಂತ್ಲಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೋ, ಅಂದರೆ ಇದು ಟೈಮ್ ಫ್ರೇಮ್ ಫಸ್ಟು ಮಂತ್ಲಿ, ಅಂದರೆ ವೀಕ್ಲಿಯಲ್ಲಿಟ್ಟರೆ ವೀಕ್ಲಿ, ಡೈಲಿಯಲ್ಲಿಟ್ಟರೆ ಡೈಲಿ. ಈ ರೀತಿ ನೀವು ಯಾವ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ತೀವೋ ಆ ಟೈಮ್ ಫ್ರೇಮಲ್ಲಿ ಇರಬೇಕು ಆ ಸ್ಪಿನ್ನಿಂಗ್ ಟಾಪು. ಯಾವಾಗ ಅಲ್ಲಿ ಕ್ಲೋಸ್ ಕೊಡುತ್ತೋ ಮತ್ತೆ ಕೆಳಗಡೆ ಬರುತ್ತೆ ಅಂತ ಅರ್ಥ. ಎಲ್ಲಿ ಒಂದು ಡೌನ್ ಟ್ರೆಂಡ್ ಆದಮೇಲೆ ಸ್ಪಿನ್ನಿಂಗ್ ಟಾಪ್ ಬಂದಾಗ, ಎಲ್ಲಿ ಹೈ ಯಾವಾಗ ಕ್ಲೋಸ್ ಆಗುತ್ತೋ, ಮೇಲೆ ಕ್ಲೋಸ್ ಆಗುತ್ತೋ, ಆವಾಗ ಮತ್ತೆ ಅಪ್ ಟ್ರೆಂಡ್ ಆಗುತ್ತೆ ಅಂತ ಅರ್ಥ. ಆ ರೀತಿ ಆಗಿರೋದ್ರಿಂದ ನಮಗೆ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೋದು. ಇದರ ಹೈ ಮತ್ತು ಇದರ ಲೋ, ಈ ಎರಡು ಮಾರ್ಕ್ ಮಾಡ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್. ಕಾರಣ ಏನಂತ ಹೇಳ್ತೀನಿ ನೋಡಿ. ಇಲ್ಲಿ ಕೂಡ ಒಂದು ಸ್ಪಿನ್ನಿಂಗ್ ಟಾಪ್ ಬಂದಿದೆ. ಯಾವಾಗ ಈ ಸ್ಪಿನ್ನಿಂಗ್ ಟಾಪು ಮೇಲೆ ಕ್ಲೋಸ್ ಕೊಡ್ತೋ ಮಾರ್ಕೆಟು, ಮತ್ತೆ ಮೇಲೆ ಹೋಗಿದೆ ಮಾರ್ಕೆಟ್. ರೈಟ್. ಅದೇ ರೀತಿ ನೀವು ನೋಡ್ಬೋದು, ಸ್ಪಿನ್ನಿಂಗ್ ಟಾಪು ಇವಾಗ ಇಲ್ಲಿ ಬಂದಿದೆ, ಈ ಲೆವೆಲಲ್ಲಿ ಬಂದಿದೆ. ಇಲ್ಲಿ ಯಾವಾಗ ಈ ಕ್ಲೋಸ್ ಕೊಡ್ತೋ 1 2 3 4 ತಿಂಗಳು ನಿಫ್ಟಿ 50 ಡೌನ್ ಸೈಡಲ್ಲಿ ಇತ್ತು. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಇದು ಎಷ್ಟು ಪವರ್ಫುಲ್ ಅಂತ. ಅದೇ ರೀತಿ ನಾವು ವೀಕ್ಲಿ ನೋಡೋಣ. ವೀಕ್ಲಿಯಲ್ಲಿ ನಾವು ಈ ಎರಡು ಇಂಪಾರ್ಟೆಂಟ್ ಲೆವೆಲ್ಸ್ ಇರುತ್ತೆ. ಇಲ್ಲಿ ನೀವು ಅನ್ಕೋಬಾರ್ದು ಯಾವಾಗಲೂ ಅಂದರೆ, ಇವಾಗ ನೆಕ್ಸ್ಟ್ ವೀಕು ಮತ್ತು ಅದರ ನೆಕ್ಸ್ಟ್ ವೀಕು ಎರಡರಲ್ಲೂ ಈ ಲೆವೆಲ್ಗಿಂತ ಕೆಳಗಡೆ ಕ್ಲೋಸ್ ಕೊಟ್ಟರೆ ತುಂಬ ದೊಡ್ಡ ಕನ್ಫರ್ಮೇಷನ್ ಅಲ್ಲ, ಮಂತ್ಲಿ ಕ್ಲೋಸ್ ಕೊಡಬೇಕು. ಅದಾದಮೇಲೆ ನಾವು ದೊಡ್ಡ ಪೊಸಿಷನ್ ಸೈಜಿಂಗ್ ಬಂದುಬಿಟ್ಟು ದೊಡ್ಡದಾಗಿ ಇಟ್ಕೋಬೋದು. ನಮ್ಮ ಪೊಸಿಷನ್ ಸೈಜು ಡೌನ್ ಸೈಡು ಅಂತ ನಾವು ದೊಡ್ಡದಾಗಿ ಇಟ್ಕೋಬೋದು. ಅದೇ ರೀತಿ ಮಂತ್ಲಿಯಲ್ಲಿ ಅಪ್ಪಲ್ಲಿ ಇದ್ರ ಮೇಲೆ ಕ್ಲೋಸ್ ಕೊಟ್ಟಾಗ ಮತ್ತೆ ನಾವು ಇದು ಕಂಟಿನ್ಯೂಷನ್ ಅಪ್ ಟ್ರೆಂಡಲ್ಲಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಸ್ವಿಂಗಲ್ಲಿ ನಾವು ಯಾವ ರೀತಿ ಅದಂದರೆ, ಇದು ಒಂದು ಇಂಪಾರ್ಟೆಂಟ್ ಲೆವೆಲ್. ಯಾವಾಗ ಇಲ್ಲೆಲ್ಲ ಬರುತ್ತೋ ಇಲ್ಲೆಲ್ಲ ನಾವು ಬೈ ಮಾಡ್ಬೋದು, ಇಲ್ಲಿ ಈ ಲೆವೆಲಲ್ಲಿ ಬಂದಾಗ ಸೆಲ್ ಮಾಡ್ಬೋದು. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡೋಣ. ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಬೇಕಂತಂದರೆ, ಬ್ಯಾಂಕ್ ನಿಫ್ಟಿ ವೆರಿ ಸ್ಟ್ರಾಂಗ್ ಆಗಿದೆ. ಬಟ್ ಇಲ್ಲೂ ಕೂಡ ಸ್ಪಿನ್ನಿಂಗ್ ಟಾಪ್ ಬಂದಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದಲ್ಲ ಎರಡು ಸ್ಪಿನ್ನಿಂಗ್ ಟಾಪ್ ಬಂದಿದೆ ನೋಡಿ. ಒಂದು ಫಸ್ಟ್ ಸ್ಪಿನ್ನಿಂಗ್ ಟಾಪು ಮತ್ತು ಸೆಕೆಂಡ್ ಸ್ಪಿನ್ನಿಂಗ್ ಟಾಪು. ಏನಾಗಿದೆ, ಇದು ಹೈಗಿಂತ ಮೇಲೆ ಕ್ಲೋಸ್ ಆಗಿದೆ. ಒಂದು 100+ ಪಾಯಿಂಟ್ಸ್ ಮೇಲೆ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗಲ್ಲಿ. ಇದು ಒಂದು ಪಾಸಿಟಿವ್ ಸೈನ್ ಬ್ಯಾಂಕ್ ನಿಫ್ಟಿಗೆ. ಆದರೂ ಕೂಡ ಪುನಃ ಮತ್ತೆ ಇದು ಒಂದು ಸ್ಪಿನ್ನಿಂಗ್ ಟಾಪ್ ಮಾಡಿದೆ. ಅಂದರೆ ಡಬಲ್ ಸ್ಪಿನ್ನಿಂಗ್ ಟಾಪ್ ಆಗಿರೋದ್ರಿಂದ ಈ ಹೈ ಮತ್ತು ಈ ಲೋ ಮಾರ್ಕ್ ಮಾಡ್ಕೊಳ್ಳಿ, ಈ ಹೈ ಮತ್ತು ಈ ಲೋ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ನಾವು ದೊಡ್ಡದಾಗಿ ಕನ್ಫರ್ಮೇಷನ್ಗೆ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಿಂಗ್ಗೆ ನಾವು ಈ ಎರಡೂ ಕೂಡ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ಯೂಸ್ ಮಾಡ್ಕೋಬೇಕು. ಯಾವಾಗ ಈ ಲೆವೆಲ್ ಮಂತ್ಲಿಯಲ್ಲಿ ಕ್ಲೋಸಿಂಗ್ ಕೆಳಗಡೆ ಕೊಡುತ್ತೋ ಮತ್ತೆ ಡೌನ್ಫಾಲ್ ಆಗುತ್ತೆ ಅಂತ ಅರ್ಥ, ಮತ್ತೆ ಕಂಟಿನ್ಯೂಷನ್ ಡೌನ್ ಸೈಡ್ ಇರುತ್ತೆ ಅಂತ ಅರ್ಥ.
ನೋಡಿ, ಯಾವಾಗ್ಲೂ ಮಾರ್ಕೆಟ್ ಫಸ್ಟು ಮಾರ್ಕೆಟ್ ಕಂಡೀಷನ್ ನೋಡಬೇಕು. ಮಾರ್ಕೆಟ್ ಹೇಗೆ ಬಿಹೇವ್ ಮಾಡುತ್ತೆ ಆ ರೀತಿ ನಾವು ನಮ್ಮ ಸ್ಟಾಕಲ್ಲಿ ಬಿಹೇವ್ ಮಾಡಬೇಕು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಇದೇ ರೀತಿ ವಿಡಿಯೋದಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.